ಇವತ್ತು ಐಪಿಎಲ್ ನ 20ನೇ ಮ್ಯಾಚ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ನಡುವೆ ಮುಂಬೈನಲ್ಲಿ ನಡೆಯಲಿದೆ. ಇವತ್ತಿನ ಆರ್ಸಿಬಿ ವರ್ಸಸ್ ಎಂಐ ಪಂದ್ಯವನ್ನ ಐಪಿಎಲ್ ನ ಬಿಗ್ ಮ್ಯಾಚ್ ಅಂತಾನೆ ಹೇಳಬಹುದು. ಎರಡೂ ತಂಡಗಳು ಕೂಡ ಸ್ಟ್ರೆಂತ್ ಅಂಡ್ ಸ್ಟ್ರಾಂಗ್ ಪ್ಲೇಯರ್ಸ್ ಗಳನ್ನ ಹೊಂದಿವೆ. ಇವತ್ತಿನ ಪಂದ್ಯದಲ್ಲಿ ಆರ್ಸಿಬಿಗೆ ಗೆಲುವು ಅವಶ್ಯವಾದರೆ ಮುಂಬೈಗೆ ಅನಿವಾರ್ಯ ಅಂತಾನೆ ಹೇಳಬಹುದು. ಹಾಗಿದ್ರೆ ಎರಡೂ ತಂಡಗಳ ಸ್ಟ್ರೆಂತ್ ಅಂಡ್ ವೀಕ್ನೆಸ್, ಹೆಡ್ ಟು ಹೆಡ್ ಹಾಗೂ ಪಿಚ್ ರಿಪೋರ್ಟ್ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿಯವರೆಗೆ ಐಪಿಎಲ್ ನಲ್ಲಿ ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು 33 ಮ್ಯಾಚ್ಗಳನ್ನ ಆಡಿವೆ. ಅದರಲ್ಲಿ 19 ಮ್ಯಾಚ್ಗಳಲ್ಲಿ ಮುಂಬೈ ವಿನ್ ಆಗಿದ್ದರೆ 14 ಮ್ಯಾಚ್ಗಳಲ್ಲಿ ಆರ್ಸಿಬಿ ಗೆದ್ದಿದೆ. ಹಾಗೂ ಕಳೆದ 4 ಪಂದ್ಯಗಳಲ್ಲಿ 2ರಲ್ಲಿ ಮುಂಬೈ ಗೆದ್ದಿದ್ದರೆ ಮತ್ತೆರಡರಲ್ಲಿ ಆರ್ಸಿಬಿ ಗೆದ್ದಿದೆ. ಇನ್ನು ವಾಂಕಡೆ ಪಿಚ್ ಬಗ್ಗೆ ನೋಡೋದಾದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿದ್ದು ಉಳಿದ ಗ್ರೌಂಡ್ ಗಳಿಗೆ ಹೋಲಿಸಿದರೆ ಸ್ವಲ್ಪ ಸ್ಮಾಲ್ ಬೌಂಡ್ರಿ ಅಂತಾನೆ ಹೇಳ್ಬೋದು. ಟಾಸ್ ಗೆದ್ದು ಚೇಸ್ ಮಾಡುವಂತಹ ತಂಡಕ್ಕೆ ಅಡ್ವಾಂಟೇಜ್ ಕೂಡ ಜಾಸ್ತಿ ಇದೆ ಅಂತಿದೆ ಪಿಚ್ ರಿಪೋರ್ಟ್. ಇನ್ನು ಮುಂಬೈ ತಂಡದ ಸ್ಟ್ರೆಂತ್ ಬಗ್ಗೆ ನೋಡುವುದಾದರೆ ಗಾಯದಿಂದ ಚೇತರಿಸಿಕೊಂಡಿರುವಂತಹ ಜಸ್ಪ್ರೀತ್ ಬುಮ್ರಾ ಮುಂಬೈ ತಂಡಕ್ಕೆ ಮರಳಿದ್ದಾರೆ. ಪ್ರಾಬಬಲಿ ಇವತ್ತಿನ ಆರ್ಸಿಬಿ ವಿರುದ್ಧದ ಪಂದ್ಯಕ್ಕೂ ಕೂಡ ಬುಮ್ರಾ ಲಭ್ಯವಿರುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಇನ್ನುಳಿದಂತೆ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಒಳ್ಳೆಯ ಫಾರ್ಮ್ ನಲ್ಲಿದ್ದು ಇವರಿಗೆ ತಂಡದ ಓಪನರ್ ರಿಕೆಲ್ಟನ್ ಕೂಡ ಒಳ್ಳೆಯ ಸಾಥ್ ನೀಡುತ್ತಿದ್ದಾರೆ. ಇನ್ನು ತಂಡದ ಡೈನಾಮಿಕ್ ಆಲ್ರೌಂಡರ್ ವಿಲ್ ಜಾಕ್ ಸ್ವಲ್ಪ ಲಯವನ್ನ ಕಂಡುಕೊಳ್ಳಬೇಕಾಗಿದೆ. ಮುಂಬೈ ತಂಡದ ವೀಕ್ನೆಸ್ ನೋಡುವುದಾದರೆ ಆರಂಭಿಕರಾದಂತಹ ರೋಹಿತ್ ಶರ್ಮಾ ಅವರ ಬ್ಯಾಟ್ ನಿಂದ ರನ್ಗಳು ಬರ್ತಿಲ್ಲ. ತಿಲಕ್ ವರ್ಮಾ ಹೇಳಿಕೊಳ್ಳುವಂತಹ ಆಟವನ್ನ ಆಡ್ತಿಲ್ಲ. ಹಾಗೂ ಟ್ರೆಂಟ್ ಬೋಲ್ಟ್ ಅವರ ಬೌಲಿಂಗ್ ಇನ್ನೂ ಕೂಡ ಸುಧಾರಿಸಬೇಕಿದೆ. ಇನ್ನುಳಿದಂತೆ ನಮನ್ದೀರ್, ಸ್ಯಾಂಟ್ನರ್ ತಂಡಕ್ಕೆ ತಮ್ಮ ಕೊಡುಗೆಗಳನ್ನ ನೀಡಬೇಕಿದೆ. ಇನ್ನು ನಮ್ಮ ಆರ್ಸಿಬಿ ತಂಡಕ್ಕೆ ಬಲಿಷ್ಠ ಬ್ಯಾಟಿಂಗ್ ಪಡೆಯೇ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ತಮ್ಮ ಆರಂಭಿಕರ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸುತ್ತಿದ್ದಾರೆ. ರಜತ್ ಪಟಿದಾರ್ ಕೂಡ ಒಳ್ಳೆಯ ಫಾರ್ಮ್ ನಲ್ಲಿದ್ದು ತಂಡ ಯಾವುದೇ ಕ್ಷಣದಲ್ಲಿ ಕುಸಿದರೂ ಕೂಡ ತಂಡವನ್ನ ಮೇಲೆತ್ತುವ ಲಿವಿಂಗ್ ಸ್ಟೋನ್ ಮತ್ತು ಟಿಮ್ ಡೇವಿಡ್ ಅವರ ಸ್ಫೋಟಕ ಬ್ಯಾಟಿಂಗ್ ಶಕ್ತಿ ಆರ್ಸಿಬಿ ತಂಡಕ್ಕಿದೆ. ಹಾಗೂ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಮತ್ತು ಬೌಲರ್ಗಳಾದ ಭುವನೇಶ್ವರ್ ಕುಮಾರ್ ಮತ್ತು ಹ್ಯಾಜಲ್ವುಡ್ ಒಳ್ಳೆಯ ಸ್ಪೆಲ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಆರ್ಸಿಬಿಯ ಒನ್ ಡೌನ್ ಬ್ಯಾಟ್ಸ್ಮನ್ ದೇವದತ್ ಪಡಿಕ್ಕಲ್ ಅವರ ಬ್ಯಾಟ್ ಇಂದ ರನ್ಗಳು ಕೂಡ ಬರಬೇಕಿವೆ. ಮತ್ತು ಆರ್ಸಿಬಿಯ ಸ್ಪಿನ್ನರ್ಗಳು ಕೂಡ ತಮ್ಮ ರೋಲ್ ಅನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಪ್ಲೇ ಮಾಡಬೇಕಿದೆ. ಮುಂಬೈ ಇಂಡಿಯನ್ಸ್ ತನ್ನ ಪ್ಲೇಯಿಂಗ್ ಲೆವೆನ್ ನಲ್ಲಿ ಬದಲಾವಣೆ ಮಾಡಿಕೊಂಡು ಬೂಮ್ರಾ ಅವರನ್ನ ಆಡಿಸಬಹುದು. ಆರ್ಸಿಬಿ ತನ್ನ ಪ್ಲೇಯಿಂಗ್ ಲೆವೆನ್ ನಲ್ಲಿ ಯಾವುದೇ ಬದಲಾವಣೆ ಮಾಡದೆ ಕಣಕ್ಕಿಳಿಯುವ ಸಾಧ್ಯತೆ ಹೆಚ್ಚಿದೆ. ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಬಹಳಷ್ಟು ರೋಚಕತೆಯಿಂದ ಕೂಡಿರುವುದಂತೂ ಸತ್ಯ. ಇವತ್ತಿನ ಪಂದ್ಯದಲ್ಲಿ ವಾಂಕಡೆಯಲ್ಲಿ ಯಾರು ವಿನ್ ಆಗ್ತಾರೆ ಹಾಗೂ ಆರ್ಸಿಬಿ ಪರ ಅತಿ ಹೆಚ್ಚು ರನ್ ಯಾರು ಹೊಡಿತಾರೆ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದ.